ರಿಪಬ್ಲಿಕ್ ಅಂತ ಇಲ್ಲಿ ನಮ್ಮೂಟ ಇದೆ. ಸಂಡೂರು ವಿಧಾನಸಭಾ ಉಪಚುನಾವಣೆಯ ಕಣ ದಿನದಿಂದ ದಿನಕ್ಕೆ ಈಗಾಗಲೇ ರಂಗೇರಿ ಮತದಾನ ಸಂಪೂರ್ಣವಾಗಿ ಆಗ್ತಾ ಇರತಕ್ಕಂಥದ್ದು. ಇನ್ನೊಂದು ಕಡೆ ಸಂಡೂರು ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಜಾತ್ರೆ ಕೂಡ ನಡೀತಾ ಇದೆ. ಒಂದ್ ಕಡೆ ಜಾತ್ರೆ ಮತ್ತೆ ಒಂದ್ ಕಡೆ ಮತದಾನದ ಹಬ್ಬ, ಮತ್ತೊಂದ್ ಕಡೆ ಊರ ಹಬ್ಬ. ಪ್ರತಿ 5 ವರ್ಷಕ್ಕೊಮ್ಮೆ ನಡೀತಾ ಇರ್ತಕ್ಕಂತಹ ಈ ಊರು ಜಾತ್ರೆಗೆ ಜನ, ಸುತ್ತಮುತ್ತಲಿನ ಜನ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬಂದಿರತಕ್ಕಂಥದ್ದು. ಬೀಗರು ಬಿದ್ರು ಸೇರಿದಂತೆ ಏನು ತಮ್ಮ ಸಂಬಂಧಿಕರಿಗೆಲ್ಲರನ್ನೂ ಕೂಡ ಕರೆಸಿ ಈ ಹಬ್ಬದ ಒಂದು ವಾತಾವರಣವನ್ನ ಇಲ್ಲಿ ಮಾಡಿರ್ತಕ್ಕಂಥದ್ರ ಜೊತೆಗೆ ಏನು ಈ ಒಂದು ಹಬ್ಬದಿಂದಾಗಿ ಎಲ್ಲೋ ಒಂದ್ ಕಡೆ ಮತದಾನದ ಪ್ರಮಾಣ ಕಡಿಮೆ ಆಗ್ತಿದೆ ಅಂತಕ್ಕಂಥ ಒಂದು ಆತಂಕ ಕೂಡ ಇದೆ. ಅದರ ಜೊತೆಗೆ ಈ ಮತದಾನದ ಹಬ್ಬ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಊರ ಹಬ್ಬ ಮಾಡ್ತಕ್ಕಂಥ ಜನ ಇದ್ದಾರೆ. ನಾವು ಗಮನಿಸಬಹುದು ಇಲ್ಲಿ ಊರು ಜಾತ್ರೆಗೆ ಏನು ಬೇಕು ಎಲ್ಲ ಬಾಡೂಟದ ವ್ಯವಸ್ಥೆ ಎಲ್ಲನೂ ಕೂಡ ಮಾಡಲಾಗ್ತಾ ಇದೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ಇಲ್ಲಿನ ಸ್ಥಳೀಯರಿದ್ದಾರೆ. ಏನು ಹೇಳ್ತಾರೆ ಅಂತ. ದೇವಿ ಜಾತ್ರೆ ಅಂತೇಳಿ ಎಲ್ಲರೂ ಇವಾಗ ಓಟ್ ಇರೋದ ಕಾರಣ, ಎಲೆಕ್ಷನ್ ಇರೋದ ಕಾರಣ ಫಸ್ಟ್ ಎಲೆಕ್ಷನ್ ಮಾಡಿ ನೆಕ್ಸ್ಟ್ ನಾವು ಹಬ್ಬನ ಮಾಡ್ಕೊಂತ ಇದೀವಿ. ಈಗ ಹಬ್ಬ ಆಯ್ತು ಅಂತೇಳಿ ಓಟ್ ಹಾಕೋದೇನು ಬಿಟ್ಟಿಲ್ಲ ಊರ್ ಜನ? ಇಲ್ಲ ಎಲ್ಲರೂ ಯಾವುದೇ ಕಾರಣಕ್ಕೂ ಹಬ್ಬ ಐತಂತ ಓಟ್ ಹಾಕೋದು ಯಾರು ಬಿಟ್ಟಿಲ್ಲ. ಎಲ್ಲರೂ ಪ್ರತಿಯೊಬ್ಬರು ಓಟ್ ಮಾಡಿನೇ ಹಬ್ಬ ಮಾಡಕತ್ತಾರೆ. ಇದು ಇವರ ಮಾತಾದ್ರೆ ಅಡಿಗೆ ಮಾಡ್ತಿದ್ದಾರೆ ಅಚ್ಚುಕಟ್ಟಾಗಿ. ಕ್ಯಾ ಸಾಬ್ ಕೈಸಾ ಹೈ? अच्छा है जी. हाँ क्या बोल क्या गांव में गाँव में ईद कर रहे हैं. उसके लिए सब जने पका खिला रहे. उन्होंने हमने को पकाने बुलाए, हमें आए. आप वोट डाले? आप वोट हमें यहाँ के नहीं वोट, हमें ಹೊಸಪೇಟೆ वाले ಊರ್ ಜನ ಎಲ್ಲ ಓಟ್ ಹಾಕ್ಯಾರ್ರಿ? ಹಾಕ್ಯಾರ್ರಿ. ಎಲ್ಲರೂ ಜನ ಊರ್ ಜನ ಎಲ್ಲ ಓಟ್ ಹಾಕ್ಯಾರ. ಹೌದ್ರಿ. ಇದು ಇಲ್ಲಿನ ಗ್ರಾಮಸ್ಥರ ಮಾತುಗಳು. ನಾವು ಮತದಾನವನ್ನು ಕೂಡ ಮಾಡಿ ಬಂದಿದ್ದೇವೆ. ಏನು ಊರ ಹಬ್ಬ 5 ವರ್ಷಕ್ಕೊಂದ್ಸಲ ಬರ್ತದೆ, ಅದನ್ನ ಬಿಡೋದಕ್ಕಾಗಲ್ಲ. ನಮ್ಮ ಗ್ರಾಮ ದೇವತೆ ಹಬ್ಬ ಅದನ್ನು ಕೂಡ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ರಿಪಬ್ಲಿಕ್ ಅಂತ ಇಲ್ಲಿ ನಮ್ಮೂಟ ಇದೆ. ಸಂಡೂರು ವಿಧಾನಸಭಾ ಉಪಚುನಾವಣೆಯ ಕಣ ದಿನದಿಂದ ದಿನಕ್ಕೆ ಈಗಾಗಲೇ ರಂಗೇರಿ ಮತದಾನ ಸಂಪೂರ್ಣವಾಗಿ ಆಗ್ತಾ ಇರತಕ್ಕಂಥದ್ದು. ಇನ್ನೊಂದು ಕಡೆ ಸಂಡೂರು ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಜಾತ್ರೆ ಕೂಡ ನಡೀತಾ ಇದೆ. ಒಂದ್ ಕಡೆ ಜಾತ್ರೆ ಮತ್ತೆ ಒಂದ್ ಕಡೆ ಮತದಾನದ ಹಬ್ಬ, ಮತ್ತೊಂದ್ ಕಡೆ ಊರ ಹಬ್ಬ. ಪ್ರತಿ 5 ವರ್ಷಕ್ಕೊಮ್ಮೆ ನಡೀತಾ ಇರ್ತಕ್ಕಂತಹ ಈ ಊರು ಜಾತ್ರೆಗೆ ಜನ, ಸುತ್ತಮುತ್ತಲಿನ ಜನ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬಂದಿರತಕ್ಕಂಥದ್ದು. ಬೀಗರು ಬಿದ್ರು ಸೇರಿದಂತೆ ಏನು ತಮ್ಮ ಸಂಬಂಧಿಕರಿಗೆಲ್ಲರನ್ನೂ ಕೂಡ ಕರೆಸಿ ಈ ಹಬ್ಬದ ಒಂದು ವಾತಾವರಣವನ್ನ ಇಲ್ಲಿ ಮಾಡಿರ್ತಕ್ಕಂಥದ್ರ ಜೊತೆಗೆ ಏನು
ಈ ಒಂದು ಹಬ್ಬದಿಂದಾಗಿ ಎಲ್ಲೋ ಒಂದ್ ಕಡೆ ಮತದಾನದ ಪ್ರಮಾಣ ಕಡಿಮೆ ಆಗ್ತಿದೆ ಅಂತಕ್ಕಂಥ ಒಂದು ಆತಂಕ ಕೂಡ ಇದೆ. ಅದರ ಜೊತೆಗೆ ಈ ಮತದಾನದ ಹಬ್ಬ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಊರ ಹಬ್ಬ ಮಾಡ್ತಕ್ಕಂಥ ಜನ ಇದ್ದಾರೆ. ನಾವು ಗಮನಿಸ್ಬೋದು ಇಲ್ಲಿ ಊರ ಜಾತ್ರೆಗೆ ಏನು ಬೇಕು ಎಲ್ಲ ಬಾಡೂಟದ ವ್ಯವಸ್ಥೆ ಎಲ್ಲನೂ ಕೂಡ ಮಾಡಲಾಗ್ತಾ ಇದೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ಇಲ್ಲಿನ ಸ್ಥಳೀಯರಿದ್ದಾರೆ. ಏನು ಹೇಳ್ತಾರೆ ಅಂತ ದೇವಿ ಜಾತ್ರೆ ಅಂತೇಳಿ ಎಲ್ಲರೂ ಇವಾಗ ಓಟ್ ಇರೋದ ಕಾರಣ, ಎಲೆಕ್ಷನ್ ಇರೋದ ಕಾರಣ ಫಸ್ಟ್ ಎಲೆಕ್ಷನ್ ಮಾಡಿ ನೆಕ್ಸ್ಟ್ ನಾವು ಹಬ್ಬನ ಮಾಡ್ಕೊತಾ ಇದೀವಿ. ಅಂದ್ರೆ ಈಗ ಹಬ್ಬ ಆಯ್ತು ಅಂತೇಳಿ ಓಟ್ ಹಾಕೋದೇನು ಬಿಟ್ಟಿಲ್ಲ ಊರ್ ಜನ? ಇಲ್ಲ ಇಲ್ಲ, ಎಲ್ಲರೂ ಯಾವುದೇ ಕಾರಣಕ್ಕೂ ಹಬ್ಬ ಐತಂತ ಓಟ್ ಹಾಕೋದು ಯಾರು ಬಿಟ್ಟಿಲ್ಲ. ಎಲ್ಲರೂ ಪ್ರತಿಯೊಬ್ಬರು ಓಟ್ ಮಾಡಿನೇ ಹಬ್ಬ ಮಾಡಕತ್ತಾರೆ. ಇದು ಇವರ ಮಾತಾದ್ರೆ ಅಡಿಗೆ ಮಾಡ್ತಿದ್ದಾರೆ ಅಚ್ಚುಕಟ್ಟಾಗಿ. ಕ್ಯಾ ಸಾಬ್ ಕೈಸಾ ಹೈ? अच्छा है जी। हाँ क्या बोल क्या गांव में गाँव हाँ गाँव में ईद कर रहे हैं, उसके लिए सब जने पका रहे, पका खिला रहे। उन्होंने हमने को पकाने बुलाए, हमें आए। आप वोट डाले? आप वोट हमें यहाँ के नहीं वोट, हमें ಹೊಸಪೇಟೆ वाले ಊರ್ ಜನ ಎಲ್ಲ ಓಟ್ ಹಾಕ್ಯಾರ್ರಿ? ಹಾಕ್ಯಾರ್ರಿ. ಎಲ್ಲರೂ ಜನ ಊರ್ ಜನ ಎಲ್ಲ ಓಟ್ ಹಾಕ್ಯಾರ. ಹೌದ್ರಿ. ಇದು ಇಲ್ಲಿನ ಗ್ರಾಮಸ್ಥರ ಮಾತುಗಳು. ನಾವು ಮತದಾನವನ್ನು ಕೂಡ ಮಾಡಿ ಬಂದಿದ್ದೇವೆ. ಏನೋ ಊರ ಹಬ್ಬ 5 ವರ್ಷಕ್ಕೊಂದ್ಸಲ ಬರ್ತದೆ, ಅದನ್ನ ಬಿಡೋದಕ್ಕಾಗಲ್ಲ. ನಮ್ಮ ಗ್ರಾಮ ದೇವತೆ ಹಬ್ಬ ಅದನ್ನು ಕೂಡ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಸಂಡೂರು.